ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವಿಡಿಯೋ ನೋಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಗೈಸ್, ಜಸ್ಟ್ ಹೋಗ್ತಾ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಕಲರ್ಸ್ ಖಾನ್ ಅವರು. ಸೊ ಆ ಪ್ರೋಮೋ ಬಗ್ಗೆ ಕೂಡ ಮಾತಾಡೋಣ. ಅಂದರೆ ಆ ಪ್ರೋಮಲ್ಲಿ ನಮ್ಮ ತನೀಶ್ ಅವರು ಮನೆಯಿಂದ ಈಚೆ ಬರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದೇ ರೀತಿಯಾಗಿ ನಮ್ಮ ಇಶಾನವ್ರದ್ದು ಒಂದು ರೀಸೆಂಟ್ ಪೋಸ್ಟ್ ಏನಿತ್ತು ಗೈಸ್, ಫುಲ್ ಶಾಕಿಂಗ್ ಇದ್ದು. ನೋಡಿದ ತಕ್ಷಣ ನನಗೆ ಅಂದರೆ ಫುಲ್ ನಗುನೇ ಬರ್ತಾಯಿತ್ತು ಗೈಸ್. ನಮ್ಮ ಇಶಾನಿಯವರ ಒಂದು ಅಂದರೆ ಅವ್ರು ಬಿಗ್ ಬಾಸ್ ಮೇಲೆ ಬಂದಮೇಲೆ ರೀಸೆಂಟ್ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟಿಗೆ ಬಂದು ಲೈಕ್ಸ್ ಇರೋದು 3600 ಲೈಕ್ಸ್ ಇದೆ. ಕಮೆಂಟ್ಸ್ ಜಸ್ಟ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ, 52,000 ಕಮೆಂಟ್ಸ್ ಇದೆ ಗೈಸ್. ಇಲ್ಲಿ ಪ್ರತಾಪ್ ಫ್ಯಾನ್ಸು, ಕಾರ್ತಿಕ್ ಅವ್ರ ಫ್ಯಾನ್ಸ್ ಹೋಗ್ಬಿಟ್ಟು ಹೋಗಿತ್ತವ್ರು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ. ತೆಗೆದು ನೋಡಿದ್ರೆ ಬರೀ ಅಂದರೆ ಏನು ಬರೀ ಕೆಟ್ಟದಾಗೆ ಇದೆ. ಈಚೆ ಬಾ ನೀನು, ಇದೆ ನಿನಗೆ ಬರೀ ಹೊಲಸಾಗೆ ಸರಿಯಾಗಿ ಚಾರ್ಜ್ ಮಾಡ್ತವ್ರು ಇಶಾನಿಗೆ. ಯಾವಾಗ ಇಶಾನಿ ಒಂದು ಕಾಗೆ ಅಂತ ಅಂದು ಪ್ರತಾಪ್ಗೆ, ಅದೇ ರೀತಿಯಾಗಿ ಇವಾಗ ಇಶಾನಿಗೆ ಯಾರು ಕಾರ್ತಿಕ್ ಅವ್ರಿಗೆ ಏನೋ ಕರಿತಾಳಲ್ಲ ಅಲ್ಲಿ, ಏನೋ ಯಾಕೋ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಕೂತ್ಕೊಳಕ್ಕೆ ಬಂದಾಗ ಫುಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ. ಏನು ಗಾಯಿಸೋದು ಮಲ್ಲ 3600 ಲೈಕ್ಸಲ್ಲಿ 52,000. ಇಲ್ಲಿ ನೋಡೋಣ ಇದೇ ರೀತಿಯಾಗಿ ಇದೇನಾದರೂ ಕಮೆಂಟ್ ಸೆಕ್ಷನ್ ಇವಾಗ ಏನಾದರೂ ಜಾಸ್ತಿ ಆದರೆ ಡೆಫಿನೆಟ್ಲಿ ಡೆಫಿನೆಟ್ ಇನ್ನೂ ಜಾಸ್ತಿ ರೀಚ್ ಆಗುತ್ತೆ. ಅದ್ರ ಬಗ್ಗೆ ಅಂದರೆ ಮಾಡ್ತೇನಂತೆ ನಾನು. ಕಮೆಂಟ್ಸ್ ಇನ್ನೂ ಜಾಸ್ತಿ ಇದ್ದರೆ, ಸೊ ನೀವು ಯಾರು ಕಮೆಂಟ್ ಮಾಡಲ್ಲ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಅಲ್ಲಿ ನೋಡೋಣ ಯಾವ ರೀತಿ ಕಮೆಂಟ್ಸ್ ಇರುತ್ತೆ ಅಂತ. ಫುಲ್ ಶಾಕಿಂಗ್ ಆಗೋಯ್ತು ನನಗೆ. ಕಾರ್ತಿಕ್ ಫ್ಯಾನ್ಸು, ಪ್ರತಾಪ್ ಅವ್ರ ಫ್ಯಾನ್ಸು ಬೇರೆ ಲೆವೆಲಲ್ಲೇ ಇದ್ದಾರೆ ಇವಾಗ. ಈಶಾನಿ ಯಾವ ಒಂದು ಮಾತು ಬೈದ್ಲು ಅವರಿಬ್ಬರಿಗೂ. ಅದರಲ್ಲಿ ಪ್ರತಾಪ್ ಅವ್ರ ಫ್ಯಾನ್ಸ್ ಅಂತ ಇನ್ನೂ ರೊಚ್ಚಿಗೆದ್ದಿದ್ದಾರೆ. ಕಾರ್ತಿಕ್ ಅವ್ರ ಫ್ಯಾನ್ಸು ರೊಚ್ಚಿಗೆದ್ದಿದ್ದಾರೆ. ಇವು ಅವರಷ್ಟೇ ಅಂತಲ್ಲ ಗಾಯ್ಸ್, ಅಂದರೆ ಕಾಗೆ ಅನ್ನೋದು ಅದು ಡೆಫಿನೆಟ್ಲಿ ಅಂದರೆ ಯಾವ ರೀತಿ ರಾಂಗ್ ವರ್ಡ್ ಅದು. ಸೊ ಅಂದರೆ ಎಲ್ಲರೂ ಕೂಡ ಹೋಗಿತ್ತವ್ರೆ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟಲ್ಲಿ. ನೋಡೋಣ, ನೀವು ಕೂಡ ನೋಡಿಲ್ಲ ಅಂದರೆ ಬೇಕಾದ್ರೆ ನೀವು ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ. 52,000 ಕಮೆಂಟ್ಸ್ ಇದೆ ಲಿಟ್ರಲಿ ಅಲ್ಲಿ. ಶಾಕಿಂಗ್ ಆಯಿತು ನನಗೂ ಕೂಡ ಗೈಸ್. ಅದಾದಮೇಲೆ ಅಂದರೆ ಇವಾಗ ಬಿಟ್ಟಿರೋಂಥ ಒಂದು ಪ್ರೋಮೋಲಿ ನಮ್ಮ ತನೀಶ್ ಅವ್ರನ್ನ ಮನೆಯಿಂದ ಈಚೆ ಕರೀತಾರೆ ಗೈಸ್. ಎಷ್ಟು ಜನಗಳಿಗೆ ಸರಿ ಅನಿಸುತ್ತೆ ತನೀಶ್ ಅವ್ರನ್ನ ಈಚೆ ಕರೆದಿದ್ದು? ನನ್ನ ಪ್ರಕಾರ 100% ರಾಂಗ್ ಅದು. ಯಾಕಂದರೆ ಅಂದರೆ ಗೈಸ್, ನೀವು ನೋಡಿರ್ಬೋದು ಫಸ್ಟ್ ಡೇನೂ ಕೂಡ ತನೀಶ ಸಖತ್ ಆಟ ಆಡ್ಕೊಂಬಂದಿದ್ದು. ಬಟ್ ಇವಾಗ ರೀಸೆಂಟಾಗಿ ಸ್ವಲ್ಪ ಅವ್ರ ವಾಯ್ಸ್ ಸ್ವಲ್ಪ ಲೋ ಆಗಿತ್ತು. ಅಂದರೆ ವಾಯ್ಸ್ ಲೋ ಆಗಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದಿಲ್ಲ. ಬಟ್ ನೀವು ಫಸ್ಟ್ ಡೇಯಿಂದ ಕಂಪೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ತನೀಶ್ ಅವರು ಅಟ್ಲೀಸ್ಟ್ ಟಾಪ್ 6 ಬರೋಕ್ಕದು ಅರ್ಹತೆ ಇತ್ತು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ನಿಮ್ಮ ಪ್ರಕಾರ ಯಾರು ಇರಬೇಕಿತ್ತು ಅಂದರೆ ಟಾಪ್ 5 ಅಥವಾ ಟಾಪ್ 6 ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಅಂದರೆ ಇವಾಗ ನಾಮಿನೇಷನ್ ಇಲ್ಲ. ಸೊ ಅಂದರೆ ಮೇ ಬಿ ಅವರು ಕನ್ಫರ್ಮ್ ಅನಿಸುತ್ತೆ ಟಾಪ್ 5 ಇರೋದು ನನ್ನ ಪ್ರಕಾರ. ಬಟ್ ಬಿಗ್ ಬಾಸ್ ಏನು ಮಾಡಬೇಕಿತ್ತು ಗೊತ್ತಾಗ, ಅಂದರೆ ಇದು ಇವಾಗ ಕೊನೆ ವಾರ ಆಗಿರೋದ್ರಿಂದ, ಅಂದರೆ ಫಿನಾಲಿ ವಾರ ಸ್ಟಾರ್ಟ್ ಆಗೋಕ್ಕಿಂತ ಹಿಂದಿನ ವಾರ ಆಗಿರೋದ್ರಿಂದ ಇದ್ದರು ಎಲ್ಲರೂ ಕೂಡ ನಾಮಿನೇಷನಲ್ಲಿ ಇರಬೇಕಿತ್ತು. ಬಿಗ್ ಬಾಸ್ ಅವರು ಏನೀಗ ಮತ್ತೆ ಅವ್ರ ಹತ್ರ ಬಂದ್ಬಿಟ್ಟು ನಾಮಿನೇಷನ್ ಮಾಡಿಸಿ ಬೆಂಕಿಲ್ ಫೋಟೋ ಹಾಕಿದ್ರು, ಅದು ಏನು ಅಂತ ಗೊತ್ತಾಗಿಲ್ಲ ನನಗೆ. ಬಟ್ ಇವಾಗ ತುಕಾಲಿ ಅವ್ರು ಚಾನ್ಸ್ ಹೊಡೆದ್ರು ಅಂತ ಹೇಳ್ಬೇಕು. ಬಟ್ ಇದು ಕೂಡ ಅಂದರೆ ಗೈಸ್ ಇವಾಗ ತುಕಾಲಿ ಅವ್ರು ಇದ್ದೇ ಇರ್ತಾರೆ ಟಾಪ್ 5 ಅಂತ. ಬಟ್ ನನ್ನ ಪ್ರಕಾರ ಮೇ ಬಿ ಇರ್ತಾರೆ ಅಂತ ಅನ್ಕೋತೀನಿ. ಯಾಕಂದರೆ ಅವರು ಕೂಡ ಎಂಟರ್ಟೈನ್ಮೆಂಟಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಇನ್ಫ್ಯಾಕ್ಟ್ ಟಾಸ್ಕಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ದಾರೆ. ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ, ಹೊರತು ಸಂತೋಷನ ಕಂಪೇರ್ ಮಾಡ್ಕೊಂಡ್ರೆ ಆಯಿತು, ನಮ್ರತವ್ರು ಕಂಪೇರ್ ಮಾಡ್ಕೊಂಡ್ರೆ ಇವ್ರು ಫಸ್ಟ್ ಡೇಯಿಂದನೂ ಕೂಡ ಎಂಟರ್ಟೈನ್ಮೆಂಟಲ್ಲಿ ಅಂದರೆ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಟಾಸ್ಕಲ್ಲೂ ಇದ್ದಾರೆ ಮತ್ತು ಮಾಡಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು. ಬಟ್ ಅಂದರೆ ತನೀಶ್ ಅವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವ್ರು ಅಳ್ತಾ ಇರುವಾಗ ನನಗೆ ಒಂದು ರೀತಿ ಬೇರೆ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಇನ್ಫ್ಯಾಕ್ಟ್ ಅವ್ರಿಗೆ ಯಾವ ರೀತಿ ಫೀಲ್ ಆಗಿರಬೇಡ ಅಲ್ಲಿ. ಅವ್ರು ಹೇಳೋದು ಕೇಳಿಸ್ತಲ್ಲ ನಿಮಗೆ. ಅಂದರೆ ಅವ್ರು ಹೇಳೋದು ನೋಡಿದರೆ ನನ್ನ ವಾಯ್ಸ್ ಮೊದಲೇ ಯಾರಿಗೂ ಇಷ್ಟ ಆಗ್ತಾಯಿದ್ದಿಲ್ಲ. ಇವಾಗಂತೂ ಕೂಡ ಎಲ್ರಿಗೂ ಫುಲ್ ಖುಷಿ ಆಯ್ತಲ್ಲ ನಾನು ಈಚೆ ಹೋಗ್ತಿರೋದು ಅನ್ನೋದೆಲ್ಲ ಸ್ವಲ್ಪ ಏನದು ಹಾರ್ಟ್ ಟಚ್ ಆಗೋ ಥರ ಫೀಲ್ ಆಯಿತು. ನೀವು ಇನ್ಫ್ಯಾಕ್ಟ್ ಸಂಗೀತ ಮತ್ತು ತನೀಶ್ ಮತ್ತು ನಮ್ರತಾ ಗೌಡ ಅವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಫೀಲ್ ಆಗ್ತಾಯಿತ್ತು ಅಲ್ಲಿ ಮನೇಲಿ ಇದ್ದವ್ರಿಗೆ ಅಂತಂದ್ಬಿಟ್ಟು. ಅವ್ರು 100% ಕೂಡ ಅವ್ರು ರೀಚ್ ಹೋಗೋಕೆ ಇದ್ದಿಲ್ಲ. ಇವಾಗಲೂ ಕೂಡ ಅಟ್ಲೀಸ್ಟ್ ಟಾಪ್ 6 ಆದರೂ ಬರಬೇಕಿತ್ತು. ಮೇ ಬಿ ತುಕಾಲಿ ಅಥವಾ ನಮ್ರತಾ ಅವರಿಬ್ಬರು ಯಾರಾದರೂ ಒಬ್ಬರು ರೀಚೇ ಬಂದಿದ್ದರೆ ಸೊ ಓಕೆ ಇರ್ತಾಯಿತ್ತು ಗೈಸ್. ನನಗಂದರೆ ಅವ್ರನ್ನ ಸೋಮವಾರ ದಿನ ಅನಿಸಿತ್ತು ನನಗೆ ಡೆಫಿನೆಟ್ಲಿ ತನೀಶ್ ಅವ್ರನ್ನ ಈಚೆ ಕರೀತಾರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ಒಂದು ವೀಡಿಯೋ ಕೂಡ ಮಾಡ್ಬಿಟ್ಟು ಸೋಮವಾರ ದಿನ ಹಾಕಿದ್ದೆ ನಾನು. ಸೊ ಯಾರೋ ವೀಡಿಯೋ ನೋಡಲ್ಲ, ಆ ವೀಡಿಯೋ ಕೂಡ ನೋಡ್ಬೋದು ನೀವು ಹೋಗ್ಬಿಟ್ಟು. ನಿಮ್ಗೆ ಅನಿಸುತ್ತೆ ಗೈಸ್? ಅಂದರೆ ಇವಾಗ ಟಾಪ್ 2 ಯಾರು ಬರ್ತಾರೆ, ಅದೇ ರೀತಿಯಾಗಿ ಟಾಪ್ 5 ಯಾರು ಬರ್ತಾರೆ? ಸೊ ನಿಮ್ಮ ಪ್ರಕಾರ ಅಂದರೆ ಇವಾಗ ಸಂಡೇ ಬರೋವಂಥ ಒಂದು ಎಪಿಸೋಡಲ್ಲಿ, ಅಂದರೆ ಸೂಪರ್ ಸಂಡೇ ವಿತ್ ಸುದೀಪ. ಸೊ ಆ ಎಪಿಸೋಡಲ್ಲಿ ಯಾರು ಬರ್ಬೋದು ಮನೆಯಿಂದ ಈಚೆ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಇದಾದಮೇಲೆ ನಮ್ಮ ನಮ್ರತಾ ಗೌಡ ಮ್ಯಾಟ್ರ್ ಕೂಡ ಸ್ವಲ್ಪ ಮಾತಾಡಬೇಕು ನಾನು. ನಮ್ರತಾ ಗೌಡ ಅಂದರೆ ಅವ್ರು ಹೇಳ್ತಾ ಇರ್ತಾರೆ, ಅಂದರೆ ಇವಾಗ ಯಾರು ಹಳೆ ಕಂಟೆಸ್ಟೆಂಟ್ಗಳು ಬಂದಿದ್ದಾರಲ್ಲ, ಅವ್ರು ಯಾರಿಂದಲೂ ಕೂಡ ನಮ್ರತಾ ಅವರಿಗೆ ಸ್ವಲ್ಪ ಕೂಡ ಹೆಲ್ಪ್ ಆಗಿಲ್ಲ. ನೀವು ನೋಡಿರ್ಬೋದು ಬಂದವರು ಪ್ರತಿಯೊಬ್ಬರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾರ್ತಿಕ್ ಮತ್ತು ಅವ್ರ ರಿಲೇಷನ್ಶಿಪ್ ಏನಿದೆ ನಮ್ರತಾ ಅವರು ಬರೀ ಅದ್ರ ಬಗ್ಗೆನೇ ಟೀಕ್ಸಿ ಬರೀ ಅದ್ರ ಬಗ್ಗೆನೇ ಬೈದು ಹೇಳ್ತಾ ಇರೋದು. ಅದು ಇನ್ಫ್ಯಾಕ್ಟ್ ನಮ್ರತಾ ಅವರು ಕೂಡ ಇಷ್ಟ ಆಗಿಲ್ಲ, ಮತ್ತು ನಮಗೂ ಕೂಡ ಯಾರಿಗೂ ಇಷ್ಟ ಆಗಿಲ್ಲ ನೋಡ್ತಾ ಇರೋರಿಗೆ. ಯಾಕಂದರೆ ಫಸ್ಟ್ ಡೇಯಿಂದ ಅವ್ರು ಏನಾದರೂ ಮಾಡ್ಕೊಂಬಂದಿರಲಿ ಗೈಸ್. ಅಂದರೆ ಇವಾಗ ಫಿನಾಲೆ ವೀಕಲ್ಲಿ ಇದ್ದಾರೆ. ಸೊ ಅಟ್ಲೀಸ್ಟ್ ಅಂತಂದರೆ ಅವ್ರು ಬಂದ್ಬಿಟ್ಟು ಸ್ವಲ್ಪ ಪುಷ್ ಮಾಡೋಕೆ ಮೇಲೆ ಹೋಗುವಂಥ, ಇವ್ರು ರೀಚ್ ಆಗಿರೋದೆಲ್ಲ ತೊಗೊಂಬಂದು ಇಲ್ಲಿ ಬಿಗ್ ಬಾಸ್ ಮನೇಲಿ ಹೇಳಿದರೆ ಅವ್ರ ಆಟ ಕೂಡ ಡೆಫಿನೆಟ್ಲಿ ಅಫೆಕ್ಟ್ ಆಗುತ್ತೆ ಇನ್ನು ಮುಂದೆ. ಅದು ನನ್ನ ಪ್ರಕಾರ ಸ್ನೇಹಿತರು ಮಾಡಿದ ಒಂದು ದೊಡ್ಡ ತಪ್ಪಲ್ಲಿ. ಮತ್ತು ಸ್ನೇಹಿತರು ಅದನ್ನೇ ಹೇಳ್ತಾರೆ ನೋಡಿದ್ರೆ, ನಾನೇನು ಹೇಳ್ತಾಯಿಲ್ಲ ನಮ್ರತಾ ಅಂತಾರೆ, ಮತ್ತೆ ಪದೇ ಅದನ್ನೇ ಹೇಳ್ತಾರೆ ಇಲ್ಲಿ. ನೀವು ಈ ರೀತಿಯಾಗಿ ಮಾಡಿದ್ರಿ, ಕಾರ್ತಿಕ್ ಅವ್ರ ಜೊತೆಗೆ ನನ್ನ ಜೊತೆ ಈ ರೀತಿಯಾಗಿ ಮಾಡಿದ್ರಿ, ನಾನು ಒಳ್ಳೆ ಫ್ರೆಂಡ್ ಆಗಿರ್ತೇನೆ ಅಂತ.
100% ರಾಂಗ್ ಅದು. ಇನ್ಫ್ಯಾಕ್ಟ್ ಇವ್ರು ಹಳೆ ಕಂಟೆಸ್ಟ್ಗಳು ಬಂದಿರೋದೇ ರಾಂಗ್ ಅಂದರೆ ರಾಂಗ್ ಅನ್ಕೋತೀನಿ ನನ್ನ ಪ್ರಕಾರ. ಒಂದು ಸ್ವಲ್ಪ ಹೊತ್ತು ಗೆಸ್ಟ್ ಥರ ಬಂದು ಈಚೆ ಹೋಗಿದ್ರೆ ಅದೇನೋ ಬೇರೆ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇವರು ಕರೆಸ್ಬಿಟ್ಟು ಒಂದಿನ ಪೂರ್ತಿ ಅಲ್ಲಿ ಇರಿಸ್ಬಿಟ್ಟು ಮತ್ತು ಗೇಮ್ಸ್ ಎಲ್ಲ ಆಡೋಕ್ಕೆ ಕೊಟ್ಟು ಇದೆಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪನೂ ಇಷ್ಟನೇ ಆಗಿಲ್ಲ ಅದು. ಅವ್ರು ಫಸ್ಟಿಂದ ಏನಾದರೂ ಆಗಿರಲಿ ಗುರು ಅವ್ರದ್ದು, ಅಟ್ಲೀಸ್ಟ್ ಫಿನಾಲ್ ವೀಕ್ವರೆಗೂ ಬಂದಿದ್ದಾರೆ, ಅವ್ರು ಅಟ್ಲೀಸ್ಟ್ ಸಪೋರ್ಟ್ ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿ ನೀವು, ಅಂದರೆ ಅಟ್ಲೀಸ್ಟ್ ಟಾಪ್ ಫೈವ್ ಬರೋಕ್ಕೆ ಟ್ರೈ ಮಾಡಿ, ವಿನ್ನರ್ ಆಗಿಲ್ಲ ಅಂದರೂ ಕೂಡ ಅಂತ. ಅಲ್ಲಿ ಸಿರಿ ಮ್ಯಾಮ್ ಕೂಡ ಅದೇ ಮಾತು ಹೇಳ್ತಾರೆ, ನೀವು ನನಗೆ ಕೂಡ ಅಂದರೆ ಹಿಂದೆ ಮಾತಾಡಿದರೆ ಅದಕ್ಕೋಸ್ಕರ ಅಂತ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಅದು ಕೂಡ ಹೇಳಬಾರ್ದಿತ್ತು, ಯಾಕಂದರೆ ಅವ್ರು ಮಾತಾಡಿರಲಿ ಬಿಡಲಿ ಗುರು, ಇವ್ರು ಅಟ್ಲೀಸ್ಟ್ ಇವ್ರ ಮನೆಯಿಂದೆಲ್ಲ ಈಚೆ ಹೋದವ್ರು ಬಂದ್ಬಿಟ್ಟು ಏನಕ್ಕೆ ಮಾತಾಡಬೇಕು ಅಲ್ಲಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಅಂದರೆ ಹಳೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬಂದಿದ್ದರು, ಸೊ ನಿನ್ನೆ ಮಧ್ಯಾಹ್ನನೇ ಈಚೆ ಬಂದಿದ್ದಾರೆ ಮನೆಯಿಂದ. ಅದಾದಮೇಲೆ ನೈಟ್ ಟೈಮಲ್ಲಿ ನಮ್ಮ ತನಿಷ್ ಅವ್ರ ಎಲಿಮಿನೇಷನ್ ಆಗಿರೋದು. ಸೊ ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಮನೆಯಿಂದ ಈಚೆ, ಇವಾಗ ತನಿಷ್ ಅವ್ರ ಪ್ಲೇಸಲ್ಲಿ ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಟಾಪ್ 5 ಯಾರ್ಯಾರು? ಸೊ ನನ್ನ ಟಾಪ್ 5 ಬಂದು ಇವರು ಕಾರ್ತಿಕ್, ವಿನಯ್, ಸಂಗೀತ, ಪ್ರತಾಪ್, ಅದೇ ರೀತಿಯಾಗಿ ತುಕಾಲಿ ಅವ್ರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನನ್ನ ಪ್ರಕಾರ ನಾವು ಹೊರತು ಸಂತೋಷ ಬರ್ತಾರೆ ಅಂದ್ಕೊಂಡಿದ್ದೆ, ಬಟ್ ತುಕಾಲಿ ಅವರು ಈ ವಾರ ನಾಮಿನೇಷನ್ ಇಲ್ಲ. ಸೊ ಅದರಿಂದ ಮೇ ಬಿ ತುಕಾಲಿ ಅವರು ಟಾಪ್ 5 ಬರ್ಬೋದು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಟಿಕೆಟ್ ಫೈನಲ್ ಸಿಕ್ಕಿರೋ ಸಂಗೀತ ಅವ್ರಿಗೆ. ಅದೇ ರೀತಿಯಾಗಿ ನಾಮಿನೇಷನಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವರು ಕೂಡ ಇದ್ದಿಲ್ಲ. ಸೊ ಅಂದರೆ ಇವಾಗ ಟಾಪ್ 5ಅಲ್ಲಿ 2 ಪ್ಲೇಸ್ ಅಂತೂ 100% ಫಿಕ್ಸ್ ಆಗಿದೆ. ಸೊ ಮುಖ್ಯರಂತ 3 ಪ್ಲೇಸ್ಗೆ ಕಾರ್ತಿಕ್ ಮತ್ತು ಪ್ರತಾಪ್, ವಿನಯ್ ಅವ್ರು 3 ಜನ ಅವರೇ ಫಿಕ್ಸ್ ಆಗಿರ್ತಾರೆ ಅಂತ ನನಗೆ ಕೂಡ ಪರ್ಸ್ನಲ್ ಒಪಿನಿಯನ್ ಇದೆ. ಇವರು ಇವಾಗ ಹೊರತು ಸಂದರ್ಶನ ಅವರಾಯಿತು ಮತ್ತು ಅದೇ ರೀತಿಯಾಗಿ ನಮ್ರತಾ ಗೌಡ ಅವ್ರು ಏನಾಯಿತು, ಸೊ ಇವರೇನು ಆಟ ಆಡ್ತಾವ್ರೆ ಟಾಪ್ 5 ಬರೋಕ್ಕೆ ಆಗಲ್ಲ ಅನಿಸುತ್ತೆ. ಮೇ ಬಿ ಬರೋಂಥ ಒಂದು ಸಂಡೇ ಎಪಿಸೋಡಲ್ಲಿ ಯಾರಪ್ಪ ನಮ್ಮ ನಮ್ರತಾ ಗೌಡ ರೀಚಾಗಿ ಬರ್ತಾರೆ ಅನಿಸುತ್ತೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ವೀಕಲ್ಲೂ ಕೂಡ ಒಂದು ಸೋಮವಾರ ಅಥವಾ ಮಂಗಳವಾರ ದಿನ ಮತ್ತೆ ಒಂದು ಎಲಿಮಿನೇಷನ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ರತಾ ಗೌಡ ಇವರು ತುಕಾಲಿ ಅವ್ರು ರೀಚಾಗಿ ಬರ್ತಾರೆ ಅನಿಸುತ್ತೆ. ಸೊ ತುಕಾಲಿ ಮತ್ತು ನಮ್ರತಾ ಅವರು ಇವಾಗ ಇವಾಗ ಆಗುವಂಥ ಒಂದು ರೀಸೆಂಟ್ ಒಂದು ಎಲಿಮಿನೇಷನ್ ರೀಚಾಗಿ ಬರ್ತಾರೆ. ಸೊ ಟಾಪ್ 5ಅಲ್ಲಿ ವಿನಯ್, ಕಾರ್ತಿಕ್, ಸಂಗೀತ, ತುಕಾಲಿ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಇರ್ತಾರೆ. ಗಾಯ್ಸ್ ಇದೊಂದು ಇವಾಗ 8th ಪ್ಲೇಸ್ ಅಂತ ಏನಿದೆ ನೋಡಿ, ಅಂದರೆ 8th ಪ್ಲೇಸಲ್ಲಿ ಮನೆಯಿಂದ ಈಚೆ ಬರ್ತಾ ಇರೋದು. ಸೊ ಈ ಪ್ಲೇಸ್ ಅಂದರೆ ಸಖತ್ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಸೀಸನ್ 7ಇಂದ ನೋಡ್ಕೊಂಬಂದರೆ ಸೀಸನ್ 7 ಆಯಿತು, ಸೀಸನ್ 8 ಆಯಿತು, ಸೀಸನ್ 9 ಆಯಿತು. ಸೊ ಇವಾಗ ಸೀಸನ್ 10 ಕೂಡ ಅದೇ ರೀತಿಯಾಗಿದೆ. ನಿಮ್ಗೆ ಗೊತ್ತಿರ್ಬೋದು ಸೀಸನ್ 7ಅಲ್ಲಿ ನಮ್ಮ ಶೈನ್ ಶೆಟ್ಟಿ ವಿನ್ ಆಗಿರ್ತಾರೆ. ಆ ಸೀಸನಲ್ಲಿ 8th ಪ್ಲೇಸ್ ತೊಗೊಂಡಿದ್ದು ಬಂದು ನಮ್ಮ ಚಂದನ್ ಆಚಾರ್ಯ ಅವರು. ಅಂದರೆ ಕಿರಿಕ್ ಪಾರ್ಟಿಯಲ್ಲಿ ಅವರೇನು ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಸೊ ಆ ಒಂದು ಚಂದನ್ ಆಚಾರ್ಯ 8th ಪ್ಲೇಸಲ್ಲಿ ಬಂದಿರ್ತಾರೆ. ಅದೇ ರೀತಿಯಾಗಿ ಸೀಸನ್ 8ರಲ್ಲಿ ಬಂದು ನಮ್ಮ ಮಂಜು ಪಾವಗಡ ವಿನ್ ಆಗಿರ್ತಾರೆ. ಅದೇ ಸೀಸನಲ್ಲಿ ಅರವಿಂದ್ KP ಆಯಿತು, ಮತ್ತು ನಮ್ಮ ದಿವ್ಯಾ ಉರುಡುಗ ಅವರು ಇರ್ತಾರೆ. ಸೊ ಆ ಸೀಸನ್ನಲ್ಲಿ ಇವರು ಯಾರಪ್ಪ ನಮ್ಮ ಶುಭ ಪುಂಜ ಅವರು ಈಚೆ ಬಂದಿರ್ತಾರೆ. ಅದಾದಮೇಲೆ ಸೀಸನ್ 9ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ರೂಪಾಯಿ ಶೆಟ್ಟಿ ವಿನ್ನರ್ ಆಗ್ತಾರೆ. ಸೊ ಆ ಸೀಸನಲ್ಲಿ ಬಂದು ನಮ್ಮ ಇವರು ಅಮೂಲ್ಯ ಗೌಡ ಅವ್ರ ಮೊನ್ನೆ ಏನು ಬಂದಿದ್ದಿಲ್ಲ ಶ್ರೀಗೌರಿ ಸೀರಿಯಲ್ನ ಒಂದು ಆ್ಯಕ್ಟರು, ಸೊ ಅವ್ರು ಹೆಲ್ಮೆಟ್ ಆಗಿರ್ತಾರೆ. ಅದೇ ರೀತಿಯಾಗಿ ಈ ಸೀಸನಲ್ಲಿ ತನಿಷಾ ಗೌಡ ಅವರು ಗೈಸ್ ನನ್ನ ಪ್ರಕಾರ ಟಾಪ್ 5 ಇರಬೇಕಿತ್ತು. ಬಟ್ ಇವಾಗ ಅವರು ಅಂದರೆ ಅದೇ ರೀತಿ ತನಿಷಾ ಅವ್ರದ್ದು ಅಂದರೆ ಅವ್ರು ಆಟ ಆಡೋದು ಆಯಿತು, ಅವ್ರ ವಾಯ್ಸು ಫುಲ್ ಡೌನ್ ಆಗೋಗಿದೆ. ಅದರಿಂದ ನೋಡ್ಕೊಂಡು ಅವ್ರು ನೀಚೆ ಕರೆದಿದ್ದಾರೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ನು. ಅದೇ ಸೀಸನ್ 8 ಅನ್ನೋದು ಒಂದು ಏನಪ್ಪ ಒಂದು ಅಂದರೆ ಯಾವ ರೀತಿ ಒಂಥರ ಶಾಕಿಂಗ್ ಎಲಿಮಿನೇಷನ್ ಥರ ಇರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಅವ್ರು ಅಟ್ಲೀಸ್ಟ್ ಟಾಪ್ 5ಅಲ್ಲಿ ಇರ್ತಾರೆ ಅಂತ. ಸೊ ಯಾರು ಕೂಡ ಇಲ್ಲ ಟಾಪ್ 5ಅಲ್ಲಿ ಇವಾಗ ಅಂದ್ಕೊಂಡು. ಶುಭ ಪುಂಜ ಅವರು ಕೂಡ ಇರ್ತಾರೆ ಅಂದ್ಕೊಂಡಿದ್ವಿ ಅವಾಗ ಆ ಟೈಮಲ್ಲಿ. ಅಂದರೆ ಎಂಟರ್ಟೈನ್ಮೆಂಟಲ್ಲಿ ಸಖತ್ತಾಗಿದ್ದರು. ಅಮೂಲ್ಯ ಗೌಡ ಅವ್ರು ಕೂಡ ಆಯಿತು. ಸೊ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಟಾಪ್ 2 ಯಾರು ಬರ್ತಾರೆ, ಟಾಪ್ 5ಅಲ್ಲಿ ಯಾರು ಬರ್ತಾರೆ ಮತ್ತು ಅಂದರೆ ಇವಾಗ ನೆಕ್ಸ್ಟ್ ತಿಳಿಸಿ. ಸೊ ಗೈಸ್ ಇದೇ ರೀತಿಯಾಗಿ ಅಪ್ಡೇಟ್ಸ್ ಇದೆ, ಸೊ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಂತೆ. ಸೊ ಇನ್ಯಾರು ವೀಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ